ನೀವು ಯಶಸ್ವಿ ಆಗಬೇಕು, ಪ್ರೋಗ್ರೆಸ್ ಆಗಬೇಕು, 100% ಸಫಲತೆ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಯಾವ ಕೆಲಸ ನಿಮ್ಗೆ ಮಾಡಲಿಕ್ಕೆ ಮನಸ್ಸಿಲ್ವೋ ಅದನ್ನೇ ಮಾಡಿ. ನಿಮಗೆ ಓದಲಿಕ್ಕೆ ಮನಸ್ಸಿಲ್ಲ, ಓದಿ. ತಿರುಗಾಡ್ಕೊಂಡು ಬರೋಣ ಅನಿಸುತ್ತೆ, ಹೋಗಬೇಡಿ. ಯಾವ ಕೆಲಸ ನಿಮ್ಮ ಮನಸ್ಸು ಮಾಡಲ್ವೋ, ನಿಮಗೆ ಇಚ್ಛೆ ಇರಲ್ವೋ ಅದನ್ನೇ ಮಾಡಿ. ನಿಮ್ಮ ಮನಸ್ಸು ಏನೇನು ಮಾಡಬೇಕಂತ ಹೇಳುತ್ತೋ ಅದನ್ನು ಬಿಟ್ಟು ಉಲ್ಟಾ ಮಾಡಿ. ಒಂಚೂರು ಟೀ ಮಾಡ್ಕೊಂಡು ಕುಡಿಯೋಣ ಅನಿಸುತ್ತೆ, ಮಾಡಬೇಡಿ. ಒಬ್ಬರೇ ಮನೇಲಿ ಇರಲಿಕ್ಕೆ ಬೇಜಾರು, ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅನಿಸುತ್ತೆ, ಹೋಗಬೇಡಿ. ಒಬ್ಬರೇ ಇರಿ. ಒಬ್ಬರೇ ಇದ್ದಾಗಲೇ ಏಕಾಂತದಲ್ಲೇ ನಿಮಗೆ ನಿಜವಾಗ್ಲೂ ಜೀವನ ಏನು, ಜೀವನದ ಉದ್ದೇಶ ಏನು, ನಾನು ಯಶಸ್ವಿ ಆಗಲಿಕ್ಕೆ ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿಗೆ, ಅದು ಆರೋಗ್ಯ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ನಮ್ಮ ಮನಸ್ಸು ಹೇಳ್ದಂಗೆ ಕೇಳಿದ್ದೇ ಕಾರಣ. ಆರೋಗ್ಯ ಸಮಸ್ಯೆ ಯಾಕಾಗಿದೆ ಅಂದರೆ ಮನಸ್ಸಿಗೆ ಬಂದಿದ್ದು ಏನು ಬೇಕೋ ಅದನ್ನು ತಿಂದಿದ್ದೀರ. ಸಾಲ ಯಾಕಾಗಿದೆ ಅಂದರೆ ಮನಸ್ಸಿಗೆ ಅನಿಸ್ತು ಅದನ್ನು ತಗೊಳ್ಳೋಣ, ಇದನ್ನು ತಗೊಳ್ಳೋಣ, 4 ಜನ ನೋಡ್ತಾರೆ, ಶ್ರೀಮಂತರ ಥರ ತೋರಿಸ್ಕೋಬೇಕು ಅಂತ ಆಸೆ ಪಟ್ರಿ, ಮನಸ್ಸು ಹೇಳ್ತು ಮಾಡಿದ್ರಿ, ಈಗ ಅನುಭವಿಸ್ತಾ ಇದ್ದೀರಾ. 90% ಜನ ಯಶಸ್ವಿ ಆಗಲ್ಲ. ಯಾಕೆ ಗೊತ್ತಾ? ಅವರು ಮನಸ್ಸೇನು ಹೇಳ್ತದೋ ಅದನ್ನೇ ಮಾಡ್ತಾರೆ. 10% ಜನ ಮನಸ್ಸೇನು ಹೇಳ್ತೋ ಅದನ್ನು ಮಾಡಲ್ಲ, ಉಲ್ಟಾ ಮಾಡ್ತಾರೆ. ಹೊರಗಡೆ ಮಳೆ ಬೀಳ್ತಾ ಇದೆ, ಚಳಿ ಆಗ್ತಾ ಇದೆ, ವಾಕಿಂಗಿಗೆ ಹೋಗೋದು ಬೇಡ ಅಂತ ಮನಸ್ಸು ಹೇಳುತ್ತೆ, ನೀವು ಮಲ್ಕೊಂಡ್ಬಿಡ್ತೀರ. ಆದರೆ 10% ಜನ ಅವ್ರಿಗೆ ಗೊತ್ತಿದೆ ಮನಸ್ಸೇನು ಹೇಳ್ತೋ ಅದು ಮಾಡಿದ್ರೆ ಉದ್ಧಾರ ಆಗಲ್ಲ ಅಂತ, ಅವರು ಎದ್ದು ಹೊರಡ್ತಾರೆ, ಮಳೆ ಇರಲಿ ಚಳಿ ಇರಲಿ. ನಮ್ಮ ಇಂದ್ರಿಯ ಮನಸ್ಸು ಮಾಡೋ ಕೆಲಸ ಭವಿಷ್ಯಕ್ಕೆ ಹಾನಿಕಾರಕ ಆಗಿರುತ್ತೆ. ನಾವು ಇಂದ್ರಿಯಗಳ ಮನಸ್ಸಿನ ಹಿಡಿತದಿಂದ ಬಿಡಿಸ್ಕೊಂಡಿಲ್ಲ ಅಂದರೆ ನಾವು ಅದೇ ಗುಂಪಲ್ಲಿ, ಅಂದರೆ 90% ಜನರ ಗುಂಪಲ್ಲಿ ಇರ್ತೀವಿ. ಮನಸ್ಸನ್ನು ಕಂಟ್ರೋಲಿಗೆ ತರಲಿಕ್ಕೆ ಅದರ ಉಲ್ಟಾ ಕೆಲಸ ಮಾಡಿ. ಮನಸ್ಸು ಏನು ಬಯಸ್ತದೋ ಅದನ್ನು ಬಿಟ್ಟು ಏನು ಮಾಡಬಾರ್ದಂತಿರುತ್ತೋ ಅದನ್ನು ಮಾಡಿ. ಪದೇ ಪದೇ ಈ ರೀತಿ ಮಾಡ್ತಾ ಬನ್ನಿ. ಈ ರೀತಿ ಮಾಡಿದಾಗ ಮನಸ್ಸು ಪೂರ್ತಿಯಾಗಿ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೋ ನಿಮಗೇನು ಬೇಕೋ ಅದನ್ನು ಪಡಿಬಹುದು. ಮನಸ್ಸು ನಿಮಗೆ ಜೊತೆಯಾಗುತ್ತೆ. ಈಗೇನಾಗಿದೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗಿಬಿಟ್ಟಿದೆ. ಪಂಚೇಂದ್ರಿಯ ಹೇಳ್ದಂಗೆ ಕೇಳ್ತಾ ಇದ್ದೀವಿ, ಏನು ನೋಡ್ತೀವೋ ಅದು ತಿನ್ನಬೇಕು, ಏನು ಕಣ್ಣಿಗೆ ಕಾಣುತ್ತೋ ಅದು ಬೇಕು, ಈ ರೀತಿ ಸಾಫ್ಟ್ವೇರಲ್ಲಿ ಫೀಡ್ ಆಗಿದೆ. ಈಗ ಹೊಸ ಫೈಲ್ನ ಇನ್ಸ್ಟಾಲ್ ಮಾಡಿ. ಮನಸ್ಸೇನು ಹೇಳ್ತದೋ ಅದನ್ನು ಬಿಟ್ಟು, ಏನು ಹೇಳಲ್ವೋ, ಏನು ಮಾಡ್ಲಿಕ್ಕೆ ಮನಸ್ಸಿಲ್ವೋ ಅದನ್ನು ಮಾಡಿ. ಈ ರೀತಿ ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರೋದಲ್ಲದೆ ನಿಮಗೆ ಯಶಸ್ಸು ಸಿಗೋದು ಶತಸಿದ್ಧ. ಎಲ್ಲ ಯಶಸ್ವಿಗಳು ಇದೇ ತಂತ್ರನ ಬಳಸೋದು. ಒಂದು ಸ್ಕೂಲಲ್ಲಿ, ಒಂದು ಕ್ಲಾಸಲ್ಲಿ 50 ಜನ ಇದ್ದಾರೆ, ಅದರಲ್ಲಿ ಒಬ್ಬರು ಇಬ್ಬರು ಮಾತ್ರ ಟಾಪ್ ಆಗಿರ್ತಾರೆ. ಯಾಕೆ? ಬಾಕಿ 99% ಜನ ಚಳಿಗೆ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡಾಗ ಇವರು ಓದ್ತಾ ಇರ್ತಾರೆ. ಬೆಳಿಗ್ಗೆ ಒಳ್ಳೆ ನಿದ್ದೆ ಗುಂಗಲಿದ್ದಾಗ ಇವರು ಎದ್ದು ಓದ್ತಾರೆ. ಅವರು ಆಟ ಆಡ್ತಾಯಿದ್ರೆ, ಟೈಮ್ ಪಾಸ್ ಮಾಡ್ತಾಯಿದ್ರೆ ಇವರು ಕೂತ್ಕೊಂಡು ಓದ್ತಾರೆ. ಇವರಿಗೂ ಆಡ್ಲಿಕ್ಕೆ ಮನಸ್ಸಿರುತ್ತೆ, ಆದರೆ ಓದ್ತಾರೆ. ಇದೇ ಯಶಸ್ಸಿನ ಸೀಕ್ರೆಟ್. ಯಾವಾಗ ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಕಂಟ್ರೋಲ್ ಬರುತ್ತೋ ಆವತ್ತು ಆ ಮೈಂಡನ್ನು ಉಪಯೋಗಿಸಿ ನೀವು ಏನು ಬೇಕಾದರೂ ಪಡಿಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾರೋ ಒಬ್ಬರು ಮಾಡಿದ್ದಾರೆ ಅಂದರೆ ನಮಗೂ ಸಾಧ್ಯ ಇದೆ. 1 ತಿಂಗಳು ಟ್ರೈ ಮಾಡಿ ನೋಡಿ. ಯಾಕಂದರೆ ವರ್ಷ ಮುಗೀತು, 2025 ಬಂತು, ನಿಮ್ಮಲ್ಲಿ ಚೇಂಜಸ್ ಕಾಣ್ತಾ ಬರುತ್ತೆ. ನೀವು ದಪ್ಪಗಿದ್ದರೆ ಸಣ್ಣಕ್ಕಾಗ್ತಾ ಬರ್ತೀರ. ಯಾಕಂದರೆ ನೀವು ಇಷ್ಟು ದಿವಸ ಏನು ಮಾಡಿದ್ರಿ, ನಾಲಿಗೆಗೆ ಏನು ಬೇಕೋ ಅದನ್ನು ಕೊಡ್ತಾಯಿದ್ರಿ. ಈಗ ನಾಲಿಗೆ ಬೇಕು ಅಂದಿದ್ದನ್ನು ನೀವು ಕೊಡಲ್ಲ. ಪರಿಣಾಮ ಏನಾಗುತ್ತೆ? ಸಣ್ಣಗಾಗ್ತಾ ಫಿಟ್ ಆಗ್ತಾ ಬರ್ತೀರಾ. 1 ತಿಂಗಳು ಟ್ರೈ ಮಾಡಿ ನೋಡಿ. ಯಾಕಂದರೆ 2024 ಮುಗೀತಾ ಬಂತು. 2025 ಹೊಸ ಜೀವನ, ಹೊಸ ಬದಲಾವಣೆ ನಿಮ್ಮ ಕಣ್ಣಿಗೆ ಸಿಗುತ್ತೆ. ನಿಮಗೆ ರಿಸಲ್ಟ್ ಕಾಣ್ತಾ ಹೋಗುತ್ತೆ. ನೀವು ಕೆಲಸದಲ್ಲಿ ಸೋಂಬೇರಿತನ ಮಾಡ್ತಾಯಿದ್ರಿ, ನೀವು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಪ್ರಮೋಷನು ಸಿಗ್ಬೋದು. ನೀವು ಓದ್ತಾ ಇಲ್ಲ, ದಡ್ರು ಅಂತ ಎಲ್ಲರೂ ನಿಮ್ಮನ್ನು ಹೇಳ್ತಾಯಿದ್ರು ಅಂದ್ಕೊಳ್ಳಿ. ಈಗ ಅದರ ಮನಸ್ಸಿನ ಉಲ್ಟಾ ಕೆಲಸ ಮಾಡೋದ್ರಿಂದ ನೀವು ಬುದ್ಧಿವಂತ ಅನಿಸ್ಕೋತೀರ. ಈ ಟೆಕ್ನಿಕ್, ಈ ತಂತ್ರ ಬಳಸಿ ನಿಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ. ಅದರ ರಿಸಲ್ಟ್ ಸಹ ಕಾಣ್ತಾ ಹೋಗುತ್ತೆ. ಯಾವುದು ಮಾಡಿದ್ರೆ ಮಜಾ ಬರ್ತದೋ, ಖುಷಿ ಆಗ್ತದೋ ಅದು ಬಿಟ್ಟು ಮಜಾ ಇಲ್ದಿರೋಂತಹ ಕೆಲಸ ಮಾಡಿ ಕೊನೆಗೆ ಏನಾಗುತ್ತೆ ಅಂದರೆ ನಿಮಗೆ ಅದರಲ್ಲೇ ಮಜಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಜಾ ಬರುವಂತಹ ವಿಷಯಗಳು ನಿಮ್ಮನ್ನು ಆಕರ್ಷಿಸಲ್ಲ. ನೀವು ಆ 10% ಜನರಲ್ಲಿ ಇರ್ತೀರ. ಈ ವಿಡಿಯೋದಲ್ಲಿ ಹೇಳಿರುವಂತಹ ಮೇನ್ ಸೀಕ್ರೆಟ್ ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ಇಷ್ಟು ದಿವಸ ಲೈಕ್ ಕೊಟ್ಟಿರಲಿಲ್ಲಲ್ಲ, ಈಗ ಕೊಡ್ತೀರಾ. ಯಾಕಂದರೆ ಇಷ್ಟು ದಿವಸ ನಿಮ್ಮ ಮನಸ್ಸು ಹೇಳ್ತಾಯಿತ್ತು ಎಲ್ಲ ಗೊತ್ತಿತ್ತು ಬಿಡು ನನಗೆ ಅಂತ, ಅದಕ್ಕೆ ಲೈಕ್ ಕೊಡ್ತಾ ಇರಲಿಲ್ಲ. ಈಗ ಕೊಡಿ, ದುಡ್ಡೇನು ಖರ್ಚಾಗಲ್ಲ. ಲೈಕ್ ಕೊಟ್ಟರೆ ನನಗೂ ದುಡ್ಡು ಬರಲ್ಲ ರೀ. ಒಂದು ವಿಡಿಯೋದಲ್ಲಿ ಎಷ್ಟು ಲೈಕ್ ಇದೆ,
ಏನು ಕಾಮೆಂಟ್ ಬಂದಿದೆ ಅಂತ ಫಸ್ಟ್ ಜನ ಅಲ್ಲಿ ಹೋಗಿ ನೋಡ್ತಾರೆ. ಅದ್ರ ಮೇಲೆ ಆ ವಿಡಿಯೋ ನೋಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಲೈಕ್ ಕೊಟ್ಟರೆ ಒಳ್ಳೆ ವಿಚಾರ ಜನರಿಗೆ ತಲುಪಲಿ ಅಂತ ಅಷ್ಟೇ. ಬಾಕಿ ನಿಮ್ಮ ಇಷ್ಟ.